ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಬ್ರೋಚರ್ಸನ್ನು ಕ್ರಿಯೇಟ್ ಮಾಡೋದು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಎದುರುಗಡೆ ಒಂದು ಡಿಸ್ಪ್ಲೇ ಮೇಲೆ ಬ್ರೋಚರ್ಸನ್ನು ಹಾಕಿದ್ದೀನಿ. ಸೊ ಈ ಬ್ರೋಚರ್ಸನ್ನು ಹೇಗೆ ಡಿಸೈನ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫೈಲ್ ಮೆನುವಲ್ಲಿ ನೀವು ಹೊಸ ಪೇಜನ್ನು ತೊಗೋಬೇಕು. ನೀವು ಬ್ರೋಚರ್ಸ್ ಸೈಜಸ್ಸನ್ನು ತೊಗೋಬೋದು. ಯಾಕಂದರೆ ನಾನಿಲ್ಲಿ ನಿಮಗೆ ಯಾವ ಶೀಟ್ ಮೇಲೆ ತೋರಿಸ್ತಾ ಇದ್ದೀನಿ ಅಂದರೆ ಇಂಚಸ್ಸಲ್ಲಿ ನಾನು ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇಂಚಸ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಈಗ ನಾನು ಪೇಜನ್ನು ತೊಗೊತಾ ಇದ್ದೀನಿ. ಇಲ್ಲಿ ವಿಡ್ತ್ ಬಂದು 5.7 ತೊಗೊತಾ ಇದ್ದೀನಿ. ಹೈಟ್ ಬಂದು 8.2 ತೊಗೊತಾ ಇದ್ದೀನಿ. ಸೊ ನನ್ನ ಹತ್ರ ಒಂದು ಬ್ರೋಚರ್ಸ್ ಇದೆ. ಸೊ ಆ ಬ್ರೋಚರ್ಸನ್ನು ನಾನಿಲ್ಲಿ ಕ್ರಿಯೇಟ್ ಮಾಡಿ ನೋಡಿ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಇದನ್ನು ಝೂಮ್ ಮಾಡ್ಕೋಬೇಕಂದ್ರೆ ಕಂಟ್ರೋಲ್ ಹೊಡೆದು ಝೂಮ್ ಸ್ಪೇಸ್ ಬಾರನ್ನು ಹೊಡೆದು ಮೌಸ್ ಬಟನ್ ಕ್ಲಿಕ್ ಮಾಡಿದರೆ ಝೂಮ್ ಆಗುತ್ತೆ. ಝೂಮ್ ಔಟ್ ಆಗಬೇಕಂದ್ರೆ ಕಂಟ್ರೋಲ್ ಹಿಡಿದು ಸ್ಪೇಸ್ ಬಾರನ್ನು ಈ ರೀತಿಗೆ ಆಲ್ಟ್ ಹಿಡಿದು ಸ್ಪೇಸ್ ಬಾರನ್ನು ಯೂಸ್ ಮಾಡಿ. ಸೊ ಈಗ ನನ್ನ ಡಿಸೈನನ್ನು ಕ್ರಿಯೇಟ್ ಮಾಡಲಿಕ್ಕೆ ಫಸ್ಟು ನಾನು ರೆಕ್ಟ್ಯಾಂಗಲ್ ಟೂಲನ್ನು ಯೂಸ್ ಮಾಡ್ತಾಯಿದ್ದೀನಿ. ರೆಕ್ಟ್ಯಾಂಗಲ್ ಟೂಲ್ ಇದಕ್ಕಿಂತ ಮೊದಲು ನಿಮಗೆ ರೂಲರ್ ಬೇಕಿದ್ದರೆ ರೂಲರನ್ನು ಸೆಟ್ ಮಾಡ್ಕೊಳ್ಳಿ. ಪೇಜಲ್ಲಿ ಸೈಡಲ್ಲಿ ಚಿಕ್ಕದಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸೊ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಈ ಜಾಗದಲ್ಲಿ ನಾನೊಂದು ರೆಕ್ಟ್ಯಾಂಗಲ್ ಶೇಪನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೆಕ್ಟ್ಯಾಂಗಲ್ ಶೇಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಪೆನ್ ಟೂಲ್ನಲ್ಲಿರುವಂಥ ಆ್ಯಂಕರ್ ಪಾಯಿಂಟ್ ಟೂಲ್ ಅಂತ ಇದೆ, ಆ್ಯಡ್ ಆ್ಯಂಕರ್ ಪಾಯಿಂಟ್ ಟೂಲ್, ಇದನ್ನು ತೊಗೊಂಡು ಇಲ್ಲಿ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಜಾಗದಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಡ್ರ್ಯಾಗ್ ಮಾಡ್ಕೊತ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇದಕ್ಕೆ ಕಲರ್ ಚೇಂಜ್ ಮಾಡಬೇಕಂದ್ರೆ ಕಂಟ್ರೋಲ್ ಎಂಟರ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಲೇಯರ್ ಪ್ಯಾಲೆಟಲ್ಲಿ ನ್ಯೂ ಲೇಯರನ್ನು ತೊಗೊಂಡು ನಿಮಗಿಲ್ಲಿ ಪೇಂಟ್ ಬಕೆಟನ್ನು ತೊಗೊಳ್ಳಿ. ಪೇಂಟ್ ಬಕೆಟನ್ನು ತೊಗೊಂಡು ಇಲ್ಲಿ ನೀವು ಕಲರನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನಾನು ಇದಕ್ಕೆ ಯಾವ ಕಲರನ್ನು ಚೂಸ್ ಮಾಡ್ತೀನಿ ಅಂದರೆ ನೋಡಿ ಈ ರೀತಿಯಾಗಿ ಕಲರನ್ನು ಚೂಸ್ ಮಾಡ್ತೀನಿ. ನೋಡಿ ಈ ರೀತಿಯ ಕಲರನ್ನು ಚೂಸ್ ಮಾಡಿ ಈಗ ಕಂಟ್ರೋಲ್ ಡಿಯನ್ನು ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮತ್ತೆ ಪುನಃ ನಾನು ರೆಕ್ಟ್ಯಾಂಗಲ್ ಟೂಲ್ನ ಸೈಡಿಂದ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ಇದನ್ನು ಕಂಟ್ರೋಲ್ ಎಂಟರ್ ಬಟನನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನ್ಯೂ ಲೇಯರ್. ಸೊ ಇಲ್ಲಿ ನನಗೆ ಕಲ್ಲರ್ ಬೇರೆ ಬೇಕು ಅಂತ ಇದ್ರೆ ಏನು ಮಾಡ್ತೀನಿ, ನಾನಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಸ್ವಲ್ಪ ಆರೆಂಜ್ ಕಲರನ್ನು ತೊಗೊತಾ ಇದ್ದೀನಿ ನಾನು. ನೋಡಿ ಈ ರೀತಿ ನೋಡಿ ಈಗ ನಾನು ಕಂಟ್ರೋಲ್ ಟಿಯನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಟಿ ಈ ಲೇಯರ್ಗೆ ನಾನು ಕಂಟ್ರೋಲ್ ಟಿಯನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಬೇಕಾದಂಥ ಶೇಪ್ ಕಟ್ಟಿಗೆ ಕರೆಕ್ಟಾಗಿ ನಾನು ಮೂವ್ ಮಾಡ್ಕೊತ ಇಷ್ಟು ನೋಡಿ ಎಷ್ಟು ಬೇಕೋ ಅಷ್ಟು. ಇದು ಸ್ವಲ್ಪ ಶೇಪ್ ಒಳಗಾಗ್ತಾಯಿದೆ. ನೋಡಿ ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಅಪ್ಲೈ ಆಗಿದೆ. ಸೊ ಈಗ ನನಗೆ ರೆಕ್ಟ್ಯಾಂಗಲ್ ಮರ್ಕಿ ಟೂಲ್ ಇದೆಯಲ್ಲ ಇದರ ಸಹಾಯದಿಂದ ನಾನು ಇಲ್ಲಿಂದ ಶೇಪನ್ನು ತೊಗೊತಾ ಇದ್ದೀನಿ. ನೋಡಿ ಶೇಪನ್ನು ತೊಗೊಂಡು ಈ ಶೇಪನ್ನು ನಾನು ಇಷ್ಟು ಒಳಭಾಗಕ್ಕೆ ತೊಗೊತಾ ಇದ್ದೀನಿ. ಇದನ್ನು ನಾನು ಪೇಂಟ್ ಬಕೆಟ್ನ ಮೂಲಕ ಈ ಕಲರ್ಸನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಕಲರ್ಸನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಕಂಟ್ರೋಲ್ ಡಿ ಹೊಡೆದು
ಡಿಸೆಲೆಕ್ಟು. ನೆಕ್ಸ್ಟ್ ನನಗೆ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಈಗ ನನಗೆ ಇಲ್ಲಿ ಒಂದು ಶೇಪ್ ಬೇಕು. ಸೊ ಆ ಶೇಪನ್ನು ನಾನು ತೊಗೊತಾ ಇದ್ದೀನಿ. ಪುನಃ ನಾನು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡಿದ್ದೀನಿ. ರೆಕ್ಟ್ಯಾಂಗಲ್ ಶೇಪಿಗೆ ಕಲರ್ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಕಲರನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನನಗೆ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪ್ ಬೇಕು. ಸೊ ಆ ರೆಕ್ಟ್ಯಾಂಗಲ್ ಶೇಪನ್ನು ನಾನಿಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದರ ಅರ್ಧದಷ್ಟು ಭಾಗಕ್ಕೆ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ. ಸೊ ಇದನ್ನು ಇನ್ನು ನಾನು ಆ್ಯಂಕರ್ ಪಾಯಿಂಟರ್ ಟೂಲ್ನ ಮೂಲಕ ನೋಡಿ ಈ ಒಂದು ಆ್ಯಡ್ ಆ್ಯಂಕರ್ ಪಾಯಿಂಟ್ ಟೂಲ್ನ ಮೂಲಕ ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಇದಕ್ಕೆ ಕಂಟ್ರೋಲ್ ಎಂಟರ್ ಬಟನನ್ನು ಪ್ರೆಸ್ ಮಾಡಿ ನ್ಯೂ ಲೇಯರನ್ನು ತೊಗೊಳ್ಳಿ. ನ್ಯೂ ಲೇಯರನ್ನು ತೊಗೊಂಡು ಪೇಂಟ್ ಬಕೆಟ್ ಮೂಲಕ ಈ ಕಲರನ್ನು ಅಪ್ಲೈ ಮಾಡಿಕೊಳ್ಳಿ. ಈಗ ನಾನು ಕಂಟ್ರೋಲ್ ಡಿಯನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ಕಂಟ್ರೋಲ್ ಡಿಸೆಲೆಕ್ಟ್. ನೆಕ್ಸ್ಟು ರೆಕ್ಟ್ಯಾಂಗಲಲ್ಲಿ ಸೊ ಇದರದ್ದು ಒಂದು 70% ನಾನು ತೊಗೊತಾ ಇದ್ದೀನಿ ನೋಡಿ ಇಷ್ಟಕ್ಕೆ. ಸೊ ಆಯಿತು. ನೆಕ್ಸ್ಟ್ ಇನ್ನೊಂದು ರೆಕ್ಟ್ಯಾಂಗಲ್ ಟೂಲನ್ನು ಅಷ್ಟು ನೋಡ್ಕೊಳ್ಳಿ. ಸೊ ಇದಿಷ್ಟು ಎಡಿಟಿಂಗ್ ಮಾಡಿ ಆಯಿತು. ಸೊ ಇಲ್ಲಿ ನಮಗೆ ಇನ್ನೊಂದು ಎಡಿಟಿಂಗ್ ಬೇಕಿದೆ. ಇದರಲ್ಲಿ ಏನಿದೆ ಅಂದರೆ ನಮಗೆ ರೌಂಡೆಡ್ ರೆಕ್ಟ್ಯಾಂಗಲ್ ಬೇಕು. ಸೊ ರೌಂಡೆಡ್ ರೆಕ್ಟ್ಯಾಂಗಲ್ ಬೇಕಂದರೆ ಸೊ ಇಲ್ಲಿದೆ ನೋಡಿ ರೌಂಡೆಡ್ ರೆಕ್ಟ್ಯಾಂಗಲ್ ಟೂಲ್. ಈ ರೌಂಡೆಡ್ ರೆಕ್ಟ್ಯಾಂಗಲ್ ಟೂಲನ್ನು ನೀವು ತೊಗೊಂಡು ಸೊ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನೋಡಿ ಎಲ್ಲಿ ಬೇಕು ಅಲ್ಲಿ ನೀವು ತೊಗೊಳ್ಳಿ. ಸೊ ಕಂಟ್ರೋಲ್ ಎಂಟರ್ ಬಟನನ್ನು ಪ್ರೆಸ್ ಮಾಡಿ ಸೊ ಇದಕ್ಕೆ ನಾವು ನ್ಯೂ ಲೇಯರನ್ನು ಕೊಟ್ಟು ಇದಕ್ಕೆ ಕಲರ್ ಇದೇ ಕಲರ್ ಬೇಕಿರೋದ್ರಿಂದ ಓಕೆ ಇದೇ ಕಲರನ್ನು ಕಂಫರ್ಟೇಬಲ್ಲು. ಸೊ ಇದು ಸ್ವಲ್ಪ ಬೇಕಿದ್ರೆ ನೋಡಿ ಇಲ್ಲಿ ಟೆಸ್ಟ್. ಸೊ ಇಷ್ಟನ್ನು ನಾನು ಎಡಿಟಿಂಗ್ ಮಾಡಿದ್ದೀನಿ. ಸೊ ಈಗ ನನಗೆ ಇಲ್ಲಿ ಲೋಗೋಗಳನ್ನು ಹಾಕೋಬೇಕಿರುತ್ತೆ. ಲೋಗೋನ ತೊಗೊಳ್ಳಿಕ್ಕೆ ಫೈಲ್ ಮೆನುಗೆ ಹೋಗ್ತೀನಿ. ಓಪನ್ನಲ್ಲಿ ನಾನು ನನಗೆ ಬೇಕಾದಂಥ ಲೋಗೋಸನ್ನು ತೊಗೊತಾ ಇದ್ದೀನಿ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ. ಸೊ ಈ ಪೇಜ್ ಮೇಲೆ ಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಮೂವ್ ಮಾಡಿಕೊಂಡು ನನಗೆ ಎಲ್ಲಿ ಆ ಶೇಪ್ ಬೇಕು ಅದನ್ನು ನಾನು ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಯಾಕಂದರೆ ಔಟ್ಲೈನನ್ನು ಎಲ್ಲ ಡಿಲೀಟ್ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ದೊಡ್ಡದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮ್ಯಾಜಿಕ್ ವಾಂಡ್ ಟೂಲ್ ಸಹಾಯದಿಂದ ಇದನ್ನ ಹೊರಗಡೆ ಭಾಗದಲ್ಲಿ ಸ್ವಲ್ಪ ಕ್ಲಿಕ್ ಮಾಡ್ಕೊತೀನಿ. ಸೊ ಈಗ ಡಿಲೀಟ್ ಆಗಿದೆ. ಕಂಟ್ರೋಲ್ ಡಿಯನ್ನು ಯೂಸ್ ಮಾಡಿ ನೆಕ್ಸ್ಟ್ ಒಂದು ರೆಕ್ಟ್ಯಾಂಗಲ್ ಮರ್ಕಿ ಟೂಲ್ನ ಸಹಾಯದಿಂದ ಈ ಅನ್ವಾಂಟೆಡ್ ಪ್ಲೇಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕೀಬೋರ್ಡ್ನಲ್ಲಿರುವಂಥ ಡಿಲೀಟ್ ಬಟನನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಟ್ರೋಲ್ ಡಿಸೆಲೆಕ್ಟ್ ಮಾಡ್ಕೊಂಡ್ರಾಯಿತು. ನೆಕ್ಸ್ಟ್ ಇಲ್ಲಿ ಟೆಸ್ಟ್ಗಳನ್ನು ಹಾಕ್ಲಿಕ್ಕೆ ಇಲ್ಲಿ ಒಂದಾಯಿತು. ಇನ್ನೊಂದು ಲೋಗೋ ಬೇಕು ನನಗೆ. ಈ ಒಂದು ಇಮೇಜಸ್ಸನ್ನು ತಗೊಂಡು ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ. ಇದರಲ್ಲೂ ಕೂಡ ಅನ್ವಾಂಟೆಡ್ ಪ್ಲೇಸ್ ಬೇಡ ಅಂದರೆ ಮ್ಯಾಜಿಕ್ ವಾಂಡ್ ಟೂಲ್ನ ಸಹಾಯದಿಂದ ಡಿಲೀಟ್ ಮಾಡಿಕೊಳ್ಳಿ. ಕಂಟ್ರೋಲ್ ಟಿಯನ್ನು ಪ್ರೆಸ್ ಮಾಡಿ ನಿಮಗೆ ಎಷ್ಟಕ್ಕೆ ಅದು ಸೆಟ್ ಆಗಬೇಕು ಅಷ್ಟಕ್ಕೆ ಇದನ್ನ ಸೆಟ್ ಮಾಡ್ಕೊಳ್ಳಿ.
ಸೊ ಈ ರೀತಿಯಾಗಿ ಸೆಟ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಟೆಸ್ಟ್ ಟೂಲನ್ನು ತೊಗೊಂಡಿದ್ದೀನಿ. ಟೆಸ್ಟ್ ಟೂಲನ್ನು ತೊಗೊಂಡು ಸೈಜಸ್ ಎಷ್ಟು ಬೇಕು ಅಷ್ಟಕ್ಕೆ ತೊಗೊತಾ ಇದ್ದೀನಿ ನಾನು. ಇಲ್ಲಿ ನಾನು ಟೆಸ್ಟನ್ನು ಆ್ಯಡ್ ಮಾಡಬೇಕು. ಸೊ ಈ ಟೆಸ್ಟ್ ನನಗೆ ಕಲರ್ಸ್ ಚೇಂಜ್ ಆಗಬೇಕು ಅಂದರೆ ಕಲರ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ನೋಡಿ ಟೆಸ್ಟಿಗೆ ನಾನು ಸ್ಟ್ರೋಕನ್ನು ಕೊಡಬೇಕು. ಸೊ ಆ ಟೆಸ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಲೇಯರ್ ಸ್ಟೈಲ್ಸಿಗೆ ಹೋಗಿ ಸ್ಟ್ರೋಕನ್ನು ತೊಗೊತೀನಿ. ಇದಕ್ಕೆ ನನಗೆ ಸ್ವಲ್ಪ ಡಾರ್ಕ್ ಸ್ಟ್ರೋಕು ನೋಡಿ ಈ ರೀತಿಯಾಗಿ ಕೊಡ್ತಾಯಿದ್ದೀನಿ. ಓಕೆ, ಸೊ ಪ್ಲೇಸ್ಮೆಂಟ್ ಆಯಿತು. ಸೊ ಅದ್ರ ಕೆಳಗಡೆ ನನಗೆ ಟೆಸ್ಟನ್ನು ಆ್ಯಡ್ ಮಾಡಬೇಕಿದೆ. ಸೊ ನಾನು ಆ ಟೆಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಎಲ್ಲಿ ಬೇಕಾದರೂ ಟೆಸ್ಟ್ ಬರ್ಕೊಳ್ಳಿ, ಕಡೆಗೆ ನೀವೇ ತೊಗೊಂಡೋಗಿ ಅಲ್ಲಿ ಇಡ್ಬೋದು. ಸೊ ಇದ್ರ ಕಲ್ಲರು ರಿಯಲ್ ಟೈಮ್ ರಿಸೋರ್ಸ್ ಮ್ಯಾಚ್ ಫಾರ್ ಎವ್ರಿ ಜಾಬ್. ನೋಡಿ ಇದು ಕಾಣಿಸಲ್ಲ, ಸ್ವಲ್ಪ ಟೆಸ್ಟನ್ನು ದೊಡ್ಡದು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ದೊಡ್ಡದು ಮಾಡಿಕೊಂಡು ನೋಡಿ ಅದನ್ನ ಈ ಜಾಗದಲ್ಲಿ ತೊಗೊಂಡೋಗಿ ಇಡಿ. ಸೊ ಈಗ ಈ ಜಾಗದಲ್ಲಿ ಏನು ಬೇಕು ಅದನ್ನ ನಾನು ಎಂಟ್ರಿ ಮಾಡಿದ್ದು. ಸೊ ಮತ್ತೆ ಟೆಸ್ಟ್ ಟೂಲನ್ನ ತೊಗೊಂಡು ಇಲ್ಲಿ ನನಗೆ ಸ್ವಲ್ಪ ಎಂಟ್ರಿ ಮಾಡಲಿಕ್ಕಿದೆ. ಸೊ ಅದನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ನೋಡಿ ಇದನ್ನ ನಾನು ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೆಳಗಡೆ ಇರೋ ಇಷ್ಟನ್ನು ತೊಗೊಂಡು ನೋಡಿ 18 ಇದರಲ್ಲಿ 14 ಮಾಡ್ಕೊತೀನಿ. ಇನ್ನೂ ಬೇಕಿದ್ರೆ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ನೋಡಿ 14 ಹೋಗಿ ನಾನು 12 ಸೊ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇದು ನಿಮಗೆ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಇದರ ಕಲರನ್ನು ಸ್ವಲ್ಪ ವೈಟ್ ಮಾಡ್ಕೊತಾ ಇದ್ದೀನಿ. ನೋಡಿ ವೈಟ್ ಕಲರ್ಗೆ ಚೇಂಜ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಕಲರ್ ಚೇಂಜಸನ್ನು ಮಾಡ್ಕೋಬೋದು. ನೆಕ್ಸ್ಟ್
ಸೊ ಈ ರೀತಿಯಾಗಿ ಹಾಕಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ಸುಮ್ಮದು ನೋಡಿ, ಇಲ್ಲಿ ಕಂಟ್ರೋಲ್ ಎಚ್ ಅನ್ನು ಪ್ರೆಸ್ ಮಾಡಿದ್ದೀನಿ. ಕಂಟ್ರೋಲ್ ಎಚ್. ಈ ರೂಲರ್ಗಳನ್ನು ರಿಮೂವ್ ಆಗಿದೆ. ಈಗ ಇದನ್ನು ಸೇವ್ ಮಾಡಲಿಕ್ಕೆ ಫೈಲ್ ಮೆನುಗೆ ಹೋಗ್ತಾಯಿದ್ದೀನಿ. ಫೈಲ್ ಮೆನುವಲ್ಲಿ ಸೇವ್ ಅಥವಾ ಸೇವ್ ಆ್ಯಸ್ ಅನ್ನು ತೊಗೊತಾ ಇದ್ದೀನಿ. ಸೊ ಡೆಸ್ಕ್ಟಾಪ್ ಮೇಲೆ ನನ್ನ ಒಂದು ಫೋಲ್ಡರ್ ಇರುತ್ತೆ, ಆ ಫೋಲ್ಡರಲ್ಲಿ ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ನಾನು JPEG ಕನ್ವರ್ಟ್ ಮಾಡ್ತಾಯಿದ್ದೀನಿ. PSD ಮಾಡಿ. ಸೊ ಇಲ್ಲಿ ನಾನು ಬ್ರೌಚರ್ ಪ್ಲೇಸ್ಮೆಂಟ್ ಅಂತ ಸೇವ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸೇವ್ ಆಯಿತು. ಸೊ ಹೀಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಈ ಬ್ರೌಚರ್ಸನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.